ದ್ವಿತೀಯ PUC ಮೌಲ್ಯಮಾಪನ ಫಲಿತಾಂಶ ಈಗ ಪ್ರಕಟ ಆಗಿರುವಂಥದ್ದು. ಕಳೆದ ಬಾರಿ ರ್ಯಾಂಕ್ಗಳಲ್ಲಿ ವ್ಯತ್ಯಾಸ ಆಗಿದ್ದಂಥ ಇಬ್ಬರು ವಿದ್ಯಾರ್ಥಿನಿಯರು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನವನ್ನ ಪಡೆದಿರುವಂಥವ್ರು ಈಗ ನಮ್ಮ ಜೊತೆ ಇದ್ದಾರೆ. ಇವರು ತುಮಕೂರಿನ ವಿದ್ಯಾನಿಧಿ PU ಕಾಲೇಜಿನ ನವಿತಾ ಮತ್ತು ಶ್ರೀಲಕ್ಷ್ಮಿ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಕಳೆದ ಬಾರಿ ಯಾವ ತರ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇತ್ತು, ಈಗ ಎಷ್ಟಾಗಿದೆ? ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಸೊ ಈಗ ಫಸ್ಟ್ ನಾನು ನವಿತಾ ಮಾತಾಡ್ತೀನಿ. ನವಿತಾ, ಈಗ ಕಳೆದ ಬಾರಿ 9ನೇ ರ್ಯಾಂಕ್ ಇತ್ತು, ಎಷ್ಟು ಮಾರ್ಕ್ಸ್ ಬಂದಿತ್ತು, ಈಗ ಎಷ್ಟಾಗಿದೆ? ಮುಂಚೆ 591 ಬಂದಿತ್ತು, ಇವಾಗ ರಿವ್ಯಾಲ್ಯೂಷನ್ ಹಾಕಾದ್ಮೇಲೆ 598 ಬಂದಿದೆ. ಸೊ 7 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದೆ. ಕನ್ನಡದಲ್ಲಿ 98 ಬಂದಿತ್ತು, ಇವಾಗ 100 ಬಂದಿದೆ. ಇಂಗ್ಲೀಷಲ್ಲಿ 97 ಬಂದಿತ್ತು, 99 ಬಂದಿದೆ. ಮತ್ತು ಎಕನಾಮಿಕ್ಸಲ್ಲಿ 96 ಬಂದಿತ್ತು, ಇವಾಗ 99 ಆಗಿದೆ. ಸೊ ಟೋಟಲಿ 7 ಮಾರ್ಕ್ಸ್ ಇನ್ಕ್ರೀಸ್ ಆಗಿ 598 ಆಗಿ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬಂದಿದೆ. ಅಲ್ಲ, ಲಾಸ್ಟ್ ಟೈಮು ರಿಸಲ್ಟ್ ಬಂದಾಗ ನಿರೀಕ್ಷೆ ಇತ್ತು ಇಷ್ಟು ಮಾರ್ಕ್ಸ್ ಬರುತ್ತೆ ಅನ್ನುವಂಥದ್ದು, ಕಡಿಮೆ ಆದ್ಮೇಲೆ ಏನು ಅನ್ನಿಸ್ತು ಅಂತ? ನನಗೆ 600 ಬರಬೇಕು ಅಂತ ಆಸೆ ಇತ್ತು. ಮತ್ತು ನಾನು ಅಷ್ಟೇ ಕಷ್ಟಪಟ್ಟು ಓದಿ ಬರೆದಿದ್ದೆ. ಪೇಪರ್ ಎಲ್ಲ ಕೀ ಆನ್ಸರ್ಸ್ ಎಲ್ಲ ನೋಡಿದ್ಮೇಲೆ ಐ ವಾಸ್ ಕಾನ್ಫಿಡೆಂಟ್, ಲೈಕ್ 600 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಲ್ಯಾಂಗ್ವೇಜಸಲ್ಲಿ ಮಾರ್ಕ್ಸ್ ಕೊಡೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ 599 ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಮಾರ್ಕ್ಸ್ ಬಂದಿದ್ದಿನ ತುಂಬ ಬೇಜಾರಾಗಿತ್ತು. 591 ಬಂದುಬಿಟ್ಟಿತ್ತು. ನಾನು ಇಷ್ಟೊಂದು ಮಾರ್ಕ್ಸ್ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಕಾಲೇಜಿಂದ ಲೈಕ್ ಏನು ತಲೆ ಕೆಡ್ಸ್ಕೊಬೇಡ, ರಿವ್ಯಾಲ್ಯೂಷನ್ಗೆ ಹಾಕೋಣ ಅಂತ ಹೇಳಿದ್ರು. ಸೊ ಇವಾಗ ರಿವ್ಯಾಲ್ಯೂಷನ್ಗೆ ಹಾಕಿ ಮಾರ್ಕ್ಸ್ ಬಂದಿದೆ. ಸೊ ಖುಷಿ ಆಗ್ತಿದೆ. ಇದು ಫಸ್ಟ್ ರಿಸಲ್ಟ್ ಬಂದಾಗಲೇ ಇಷ್ಟು ಮಾರ್ಕ್ಸ್ ಬಂದಿದ್ರೆ ಖುಷಿ ಡಬಲ್ ಇರ್ತಾ ಇತ್ತು. ಈಗ ಏನಾದರೂ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆಯಾ? ಖುಷಿ ಇನ್ನೂ ಒಂದು ಮಾರ್ಕ್ಸ್ ಬರಬೇಕಂದ್ರೆ ಸ್ವಲ್ಪ ಬೇಜಾರಿದೆ. ಬಟ್ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಇವಾಗ ಜಾಸ್ತಿ ಬಂದಿದೆಯಲ್ವಾ, ಸೊ ಖುಷಿ ಇದೆ ಇವಾಗ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ಕೊಂಡಿರೋದು ನವಿತಾ? ನೆಕ್ಸ್ಟ್ ನಾನು CA ಮಾಡಬೇಕಂತ ಅನ್ಕೊಂಡಿದ್ದೀನಿ. ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಕಾಲೇಜಲ್ಲಿ ಅಥವಾ ಮನೆಯಲ್ಲಿ? ಪ್ರಿಪ್ರೇಷನ್ಸ್ ಅಂದರೆ ನಮಗೆ ಟೆಸ್ಟ್ ಕೊಡ್ತಾಯಿದ್ರು, ಫ್ರೀಕ್ವೆಂಟಾಗಿ ಟೆಸ್ಟ್ ಕೊಡ್ತಾಯಿದ್ರು. ಮತ್ತು ಪ್ರಿಪ್ರೇಟ್ರೀಸ್ 5 to 6 ಪ್ರಿಪ್ರೇಟ್ರೀಸ್ ಬರ್ದಿದ್ವಿ. ಅದನ್ನು ತುಂಬ ಈಸಿ ಆಯಿತು ನಮಗೆ. ಲೈಕ್ ಟೀಚರ್ಸು ಅಷ್ಟೇ, ಯಾವಾಗ ಬೇಕಾದರೂ ಡೌಟ್ಸ್ ಕೇಳ್ಬೋದಿತ್ತು. ನಾವು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಬಂದು ಕೇಳಿ ಅಂತ ಹೇಳ್ತಿದ್ರು. ಸೊ ಪ್ರದೀಪ್ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್, ಆಲ್ ದ ಲೆಕ್ಚರರ್ಸ್ ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಐಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಮನೇಲಿ ಹೇಗಿತ್ತು ಸಪೋರ್ಟು? ಮನೇಲೂ ಅಷ್ಟೇ, ನನಗೆ ಲೈಕ್ ಏನು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನಿಂಗೆ ಏನು ಬೇಕು ಓದ್ಕೋ, ಯಾವಾಗ ಓದ್ಕೋ, ಎಷ್ಟು ಸಪೋರ್ಟ್, ತುಂಬ ಸಪೋರ್ಟ್ ಮಾಡಿದ್ದಾರೆ ಪೇರೆಂಟ್ಸು. ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀರಾ ಈ ವಿಚಾರದಲ್ಲಿ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಲ್ ಮ್ಯಾನೇಜ್ಮೆಂಟ್ ಆಫ್ ವಿದ್ಯಾನಿಧಿ, ಪ್ರಿನ್ಸಿಪಲ್ ಸರ್, ಪ್ರದೀಪ್ ಸರ್, ಆಲ್ ದ ಲೆಕ್ಚರರ್ಸ್, ಮೈ ಪೇರೆಂಟ್ಸ್, ಎಲ್ಲರಿಗೂ ಇಷ್ಟ. ಥ್ಯಾಂಕ್ ಯು. ಇನ್ನು ಶ್ರೀಲಕ್ಷ್ಮಿ ನಮ್ಮ ಜೊತೆ ಇದ್ದಾರೆ. ಶ್ರೀಲಕ್ಷ್ಮಿ, ಕಳೆದ ಬಾರಿ 4ನೇ ರ್ಯಾಂಕ್ ಇದ್ರೆ ಈಗ ಸೆಕೆಂಡ್ ರ್ಯಾಂಕ್ ಬಂದಿದ್ದೀರಾ, ಏನು ಹೇಳ್ತೀರಾ? ಖುಷಿ ಆಗ್ತಾ ಇದೆ. ಇದೇ ಮಾರ್ಕ್ಸ್ ಅವತ್ತು ಬಂದಿದ್ದಿದ್ರೆ ಅವತ್ತಿದ್ದಿದ್ದು ಖುಷಿಗಿಂತ ಜಾಸ್ತಿ ಖುಷಿ ಆಗ್ತಾ ಇತ್ತು. ಬರ್ದಿರೋ ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ಲ, ಆ ಥರ ಎಕ್ಸ್ಪೆಕ್ಟ್ ನಾನು ಮಾಡಿದ್ದೆ, ಆದರೆ ಬಂದಿರಲಿಲ್ಲ. ಇವತ್ತು ಅದಕ್ಕೆ ಕರೆಕ್ಟಾಗಿ ಮಾರ್ಕ್ಸ್ ಬಂದಿದೆ ನಾನು ಬರ್ದಿರೋದಕ್ಕೆ. ಯಾವ್ಯಾವ್ದ್ರಲ್ಲಿ ಕಡಿಮೆ ಆಗಿತ್ತು ಮಾರ್ಕ್ಸ್, ಈಗ ಯಾವ್ದ್ರಲ್ಲಿ ಜಾಸ್ತಿ ಬಂದಿದೆ? ನನಗೆ 596 ಬಂದಾಗ ಇಂಗ್ಲೀಷಲ್ಲಿ 2 ಮಾರ್ಕ್ಸ್ ಹೋಗಿತ್ತು, ಎಕನಾಮಿಕ್ಸಲ್ಲಿ 2 ಮಾರ್ಕ್ಸ್ ಹೋಗಿತ್ತು. ಎಕನಾಮಿಕ್ಸ್ನ ರಿವ್ಯಾಲ್ಯೂಯೇಷನ್ಗೆ ಹಾಕಿದಾಗ 100 ಆಯಿತು. ಸೊ 598 ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು ಅಂತಾರೆ? ಕಾಲೇಜಿಂದ ಸಪೋರ್ಟಾ ಅಥವಾ ಮನೆಯವ್ರ ಸಪೋರ್ಟಾ, ಹೇಗಿತ್ತು? ಕಾರಣ ಯಾರು ಅಂದರೆ ಪೇರೆಂಟ್ಸ್ ಎಷ್ಟು ಸಪೋರ್ಟ್ ಮಾಡಿದಾರೋ ಕಾಲೇಜವರು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಇವ್ರ ಮೇಲೂ ಇವ್ರು ಜಾಸ್ತಿ ಮಾಡಿದ್ದಾರೆ ಅನ್ನೋ ಥರ ಏನಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಕಾಲೇಜವರು ಸ್ವತಃ ನಿಂತು ಅವರೇ ಸ್ಕ್ಯಾನ್ ಕಾಪಿ ತರಿಸಿ ರಿವ್ಯಾಲ್ಯೂಯೇಷನ್ಗೆ ಹಾಕಿ ಸಪೋರ್ಟ್ ಮಾಡಿದ್ದಾರೆ. ಕ್ಲಾಸಸ್ ಹೇಗೆ ನಡೀತಾ ಇತ್ತು? ಪ್ರಿಪ್ರೇಟರೀಸ್ ಇವೆಲ್ಲ ತುಂಬಾ ಜಾಸ್ತಿ ಮಾಡಿದ್ರಾ, ಕಡಿಮೆ ಇತ್ತಾ? ಪ್ರಿಪ್ರೇಟರೀಸ್ ತುಂಬಾ ಜಾಸ್ತಿ ಮಾಡಿದ್ರು. ಅವರು ಮಾಡ್ತಾ ಇದ್ದಾಗ ಯಾಕೆ ಇಷ್ಟು ಮಾಡ್ತಾರೆ ಅನ್ನಿಸ್ತಾ ಇತ್ತು. ಬಟ್ ಆದರೆ ಲಾಸ್ಟಿಗೆ ನಾವು ಕ್ಲೀನಾಗಿ ಬರ್ದಾಗ ಎಕ್ಸಾಮಲ್ಲಿ ಅದು ಮಾಡಿದಕ್ಕೆ ನಮ್ಗೆ ಯೂಸ್ ಆಯಿತು ಅನ್ನೋ ಥರ ಇತ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಶ್ರೀಲಕ್ಷ್ಮಿ? CA ಆಗಬೇಕು ಅಂತಿದ್ದೀನಿ. ವಿದ್ಯಾನಿಧಿ PU ಕಾಲೇಜ್ ಇಂದ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ಗಳು ಅನೌನ್ಸ್ ಆಗಿದೆ. PU ಬೋರ್ಡ್ನವರು ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ದರ್ ಇಸ್ ಅ ಡ್ರಾಸ್ಟಿಕ್ ಡಿಫ್ರೆನ್ಸ್ ಬಂದಿದೆ ನಮ್ಮ ವಿದ್ಯಾರ್ಥಿಗಳಲ್ಲಿ, ಸ್ಪೆಷಲಿ ಟಾಪರ್ಸಲ್ಲಿ. ಶ್ರೀಲಕ್ಷ್ಮಿ R ಅನ್ನೋ ಹುಡುಗಿ 596 ತೆಗೆದು ಸ್ಟೇಟ್ 4th ರ್ಯಾಂಕ್ ಇದ್ಲು. ಈ ಸತಿ 598 ಬಂದಿದೆ ರಿವ್ಯಾಲ್ಯೂಯೇಷನ್ ಆದಮೇಲೆ. ಫಾರ್ 600 ಮಾರ್ಕ್ಸ್ 598 ಮಾರ್ಕ್ಸ್ ತೆಗೆದು ಶಿ ಹಸ್ ಬಿಕಮ್ ಎ ಸ್ಟೇಟ್ ಸೆಕೆಂಡ್ ಟಾಪರ್. ಆ್ಯಂಡ್ ಹಾಗೆ ನವಿತಾ MC ಅನ್ನೋ ಮಗು 591 ತೆಗೆದಿದ್ದು 7 ಮಾರ್ಕ್ಸ್ ಎನ್ಹಾನ್ಸ್ ಆಗಿದೆ. ಸೊ ಇವಾಗ ರಿವ್ಯಾಲ್ಯೂಯೇಷನ್ ಆದಮೇಲೆ 598 ಆಗಿದೆ ಔಟ್ ಆಫ್ 600. ಶಿ ಹಸ್ ಆಲ್ಸೋ ಬಿಕಮ್ ಸೆಕೆಂಡ್ ರ್ಯಾಂಕ್, ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬಂದಿದೆ. ಹೀಗೆ ಬೇರೆ ಮಕ್ಕಳದ್ದು ಕೂಡ ರಿವ್ಯಾಲ್ಯೂಯೇಷನ್ ಮಾರ್ಕ್ಸ್ಗಳಲ್ಲಿ ಅತ್ಯಂತ ವ್ಯತ್ಯಾಸಗಳು ಬಂದಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಬೌಟ್ ಅವರ್ ಸ್ಟೂಡೆಂಟ್ಸ್. ರಿವ್ಯಾಲ್ಯೂಯೇಷನಲ್ಲಿ ಅವ್ರಿಗೆ ಏನು ಅನ್ಯಾಯ ಆಗಿತ್ತು ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಜಸ್ಟಿಸ್ ಡಿನೈಡ್ಗಿಂತ ಜಸ್ಟಿಸ್ ಡಿಲೇ ಆಗಿದೆ. ಬಟ್ ಅದನ್ನು ಫಸ್ಟ್ ಅಟೆಂಪ್ಟಲ್ಲೇ ಆಗಿದ್ರೆ ಇನ್ನೂ ನಮಗೆ ಪ್ರೌಡ್ನೆಸ್ ಇರೋದು. ರಿವ್ಯಾಲ್ಯೂಯೇಷನಲ್ಲಿ ಆಗಿದೆ. ಮುಂದೆ ಬರೋ ದಿನಗಳಲ್ಲಿ ಈ ತಪ್ಪುಗಳನ್ನ ಬೋರ್ಡ್ನವರು ಸರಿಪಡಿಸ್ಕೋಬೋದು ಅನ್ನೋದು ನಮ್ಮ ಒಂದು ನಿಲುವು.